ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ 30-40 ಬಿಲ್ಡ್ ಆಗಿರುವಂತಹ ಬಿಡೆ ಪ್ರಾಪರ್ಟಿ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಮನೆ ಮುಂದೆ ನೋಡಿರಲ್ಲ 30 ಅಡಿ ರೋಡ್ ಇದೆ. ಮನೆ ಮುಂದೆಗಡೆ ಫುಲ್ಲು ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಫುಲ್ಲು ಮನೆಗಳಾಗಿದೆ, 30-40 ಮನೆಗಳು ಫುಲ್ಲು ಈ ರೋಡ್ ಕಂಪ್ಲೀಟ್ ಆಗಿರುವಂತದ್ದು. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈಸ್ಟ್ ಗೇಟ್ ಬರುತ್ತೆ, ಈಸ್ಟ್ ಡೋರ್ ಕೂಡ ನಮ್ಗೆ ಬರುವಂತದ್ದು. ಈಗ ಪಾರ್ಕಿಂಗ್ ಗಲ್ಲಿದ್ದೀನಿ. ಮೈನ್ ಹೈಲೈಟ್ಸ್ ಏನು ಅಂದ್ರೆ, ಈ ಪ್ರಾಪರ್ಟಿಯಿಂದ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಇದೆಯಲ್ಲ, ಡಿ ಮಾರ್ಟ್ ಎಕ್ಸಾಕ್ಟ್ 2 ಕಿಲೋಮೀಟರ್ ಆಗುತ್ತೆ. ಈ ಗೇಟ್ ಇಂದ ಡಿ ಮಾರ್ಟ್ ಗೇಟ್ಗೆ 2 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ನಮ್ಗೆ ನೈಸ್ ರೋಡ್ ಜಂಕ್ಷನ್, ಶೇರ್ವುಡ್ ಸ್ಕೂಲು ಮತ್ತೆ ಟಿ ಜೋನ್ ಕಾಲೇಜ್ ಎಲ್ಲ ನಮ್ಗೆ 2 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿಂದ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಮೀನಾಕ್ಷಿ ಮಾಲ್ ಕೂಡ ನಮ್ಗೆ 4.5 ಕಿಲೋಮೀಟರ್ ದೂರದಲ್ಲಿದೆ. ಕೋಣನಕುಂಟೆಯಲ್ಲಿ ಬರುವಂತಹ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಪ್ಲಸ್ ಫೋರಂ ಮಾಲ್ ಕೂಡ ನಮ್ಗೆ 4.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನ ಸ್ಕೂಲ್ ವಿಷಯಕ್ಕೆ ಏನಾದ್ರು ಬಂದ್ರೆ NPS ಇದೆ, ಜೂಬ್ಲಿ ಇದೆ, ಪೂರ್ಣ ವಿಕಾಸ ಇದೆ, ಜೊತೆಗೆ ದಯಾನಂದ ಕೂಡ ಇದೆ. ಇನ್ನ ಬನ್ನರ್ಘಟ್ಟ ರೋಡ್ ಅಲ್ಲಿ ಹೋದ್ರೆ ನಿಮ್ಗೆ ಕಾರ್ಮಲ್ ಇದೆ, ಹೋಲಿ ಸ್ಪಿರಿಟ್ ಇದೆ, ಲಯೋಲಾ ಇದೆ, ತುಂಬಾ ಇದೆ. ಹಾಗೆ JP ನಗರ 8 ಪ್ಲೇಸ್ ಜಂಬೂ ಸವರಿದ್ದೀನ ಏನಿದೆ ಅದಕ್ಕೆ ನಮ್ಗೆ 1 ಕಿಲೋಮೀಟರ್ ಆಗುತ್ತೆ. ಜಂಬೂ ಸವರಿದ್ದೀನಿಂದ ಬಿಫೋರ್ ನಮ್ಗೆ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಏನಿದೆ ಅದಕ್ಕೂ ನಮ್ಗೆ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮೇನ್ ಆಗಿ ನನ್ನ VC ಪ್ರಾಪರ್ಟಿ ಆಫೀಸ್ ಏನಿದೆ, ಆಫೀಸ್ ಇಂದ ಜಸ್ಟ್ ಇದು ಒಂದು 800 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮೇನ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಸರೌಂಡಿಂಗ್ ಬೋತ್ ಸೈಡ್ ನಮ್ಗೆ ಆ ಕಡೆ ರೈಟ್ ಹೋಗ್ತೀನಿ ಅಂದ್ರೂ ಮೆಟ್ರೋ ಸಿಗುತ್ತೆ, ಮತ್ತೆ ಶಾಪಿಂಗ್ ಮಾಲ್ ಗಳೆಲ್ಲ ಸಿಗುತ್ತೆ. ಲೆಫ್ಟ್ ಸೈಡ್ ಹೋಗ್ತೀನಿ ಅಂದ್ರೆ ನಮ್ಗೆ ಮೆಟ್ರೋ ಸಿಗುತ್ತೆ, ಶಾಪಿಂಗ್ ಮಾಲ್ ಗಳು ಸಿಗುವಂತಹ ಸೆಂಟ್ರ್ ಪ್ಲೇಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈಗ ಮನೆ ವಿಷಯಕ್ಕೆ ಏನಾದ್ರು ಮಾತಾಡೋದಾದ್ರೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ. ಕೆಳಗಡೆ ಪಾರ್ಕಿಂಗ್ ಯೂಸ್ ಮಾಡಿರೋದ್ರಿಂದ ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ನೋಡಬಹುದು, ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿರೋವಂಥದ್ದು. ಈ ಪೋರ್ಷನ್ ಅಲ್ಲಿ ಜಸ್ಟ್ ಒಂದು ಕಾಮನ್ ಬಾತ್ರೂಮ್. ಇಲ್ಲಿ ಲಿಫ್ಟ್ ಗೆ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಗೆ ಒಂದು ಫಿಂಗರ್ ಪ್ರಿಂಟ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಯಾರು ಅನದರ್ ಪರ್ಸನ್ಸ್ ಬಂದ್ರು ಕೂಡ ಮೇಲ್ಗಡೆ ಹೋಗೋದಕ್ಕೆ ಅಲೋ ಇಲ್ಲ. ಇಲ್ಲಿ ನಮ್ಗೊಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ವುಡ್ ಡೋರ್ ನೋಡೋದಲ್ಲ, ಪಾಲಿಶಿಂಗ್ ಡೋರ್ ಬರುತ್ತೆ. ವುಡ್ ಕೂಡ ನಮ್ಗೆ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ನಮ್ಗೆ ಬೋತ್ ಸೈಡ್ ಅಂದ್ರೆ 3 ಕಡೆಗೂ ನಮ್ಗೆ 2 ಫೀಟ್ ಜಾಗ ಬಿಟ್ಟಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಪ್ರಾವಿಷನ್ಗೆ ಒಂದು ಜೊತೆಗೆ ಒಂದು ಸ್ಟೋರ್ ರೂಮ್ ತರನು ಕೂಡ ನಮಗೊಂದು ಪ್ರಾವಿಷನ್ ಮಾಡಿರುವಂತದ್ದು. ಆಮೇಲೆ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಗೇಟ್ ನಮ್ಗೆ ಈ ತರ ಈ ಪೋರ್ಷನ್ ಅಲ್ಲಿ ಬರುತ್ತೆ. ವಾಟರ್ ಸೋರ್ಸ್ ನಮ್ಗೆ ಎಕ್ಸಾಕ್ಟ್ ಇದು ನಾರ್ತ್, ಇದು ಈಸ್ಟ್. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ವಾಟರ್ ಸೋರ್ಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಕಾವೇರಿಗೆ ಲೈನ್ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಮನೆಗ್ ಬಂದವರು ಬೇಕಾದ್ರೆ ಮೀಟರ್ ನ ಹಾಕಿಸ್ಕೋಬಹುದು, ಯಾಕಂದ್ರೆ ಕಾವೇರಿ ನೀರು ನಮ್ಗೆ ಬರ್ತಾ ಇದೆ. ವೀಕ್ಷಕರೇ ಬನ್ನಿ, ಫಸ್ಟ್ ಫ್ಲೋರ್ ಹೋಗಿ ಲಕ್ಸುರಿ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ನ ನೋಡೋಣ. ಇನ್ನ ಸ್ಟೇರ್ ಕೇಸ್ ವಿಷಯಕ್ಕೆ ಏನಾದ್ರು ಬಂದ್ರೆ ನೋಡಬಹುದು. ಈ ಪೋರ್ಷನ್ ಅಲ್ಲಿ 4 ಫೀಟ್ ಇದೆ. ಇಲ್ಲೂ ಕೂಡ ನಮ್ಗೆ 4 ಅಡಿ ಇದೆ. 45 mm ಲಪಾಟ್ರಾ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ SS ವರ್ಕ್ ನ ಕೆಲಸ ಮಾಡಿರುವಂತದ್ದು. ಇನ್ನ ಈ ವಾಲ್ಗಳಿಗೆ ವಾಲ್ ಕ್ಲೈಡಿಂಗ್ ಆಗಿ ನಮ್ಗೆ ಗ್ರಾನೈಟ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ, ಎಲಿವೇಶನ್ ಅದ್ಭುತ ಅಂತಾನೆ ಹೇಳ್ಬೋದು. ಇನ್ನ ಫ್ರಂಟ್ ಎಲಿವೇಶನ್ ಕೂಡ ನೋಡಬಹುದು. ಈ ಪೋರ್ಷನ್ ಫುಲ್ ಗ್ಲಾಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ಏನು ನೋಡ್ತಾ ಇದ್ರಿ, ಈ ಪೋರ್ಷನ್ ಫುಲ್ ನಮ್ಗೆ ಕವರ್ ಆಗಿರುವಂತದ್ದು. ಅಲ್ಲಿ ಗ್ಲಾಸ್ ಮತ್ತೆ SS ವರ್ಕ್, ಈ ಪೋರ್ಷನ್ WPC ವಿತ್ LED ಲೈಟ್ ಗಳು ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಕೇಸು ನಮ್ಗೆ ವೈಲ್ಡ್ ಆಗಿದೆ, ಅದ್ಭುತವಾಗಿರುವಂತಹ ಕನ್ಸ್ಟ್ರಕ್ಷನ್ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಹೀಗೆ ಮನೆ ಎಂಟ್ರೆನ್ಸ್ ಅಲ್ಲಿ ನಾವು ಬರ್ತಾ ಇದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಲೈಟಿಂಗ್ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ನಮಗ್ ಬೇಕಾಗಿರುವಂತಹ ದೇವ್ರ ಫೋಟೋ ಆಗ್ಲಿ, ಏನಾದ್ರು ಲೋಗೋ ಆಗ್ಲಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲಿ CC ಕ್ಯಾಮ್ರಾಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಎಲಿವೇಶನ್ ನೋಡಿ ಈ ತರ ಇದೆ. ಬಂಬಾಟಾಗಿ ನಮ್ಗೆ ಕೆಲಸ ಮಾಡ್ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಮನೆ ಮುಂದೆಗಡೆ 30-40 ಫುಲ್ ಮನೆಗಳಾಗಿದೆ ಅಂತ ಹೇಳಿದ್ನಲ್ಲ, ನೋಡ್ಬೋದು ವರ್ಕ್ ನಡೀತಾ ಇದೆ. ಇಲ್ಲೆಲ್ಲ ವಾಸಕ್ಕಿದ್ದಾರೆ. ಈ ಮನೆ ಪಕ್ಕದಲ್ಲೂ ಮನೆ ಇದೆ, ಈ ಮನೆ ಹಿಂದೆಗಡೆಗೂ ಮನೆ ಇದೆ, ಈ ಪಕ್ಕದಲ್ಲೂ ಕೂಡ ಮನೆ ಇದೆ. ಫುಲ್ ಕವರ್ಡ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ನಮ್ಗೆ ಇರುವಂತದ್ದು. ಇದು ಈಸ್ಟ್ ಮೈನ್ ಡೋರ್ ಬರುತ್ತೆ. ಬೋತ್ ಸೈಡ್ ನಮ್ಗೆ 3 ಕಡೆಗೂ ವೆಂಟಿಲೇಷನ್ ಗೆ ಗ್ಲಾಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ಈ ಫ್ಲೋರಿಂಗ್ ನೋಡಬಹುದು, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ನ ಕಟ್ ಮಾಡಿದ್ದಾರೆ. ಫುಲ್ ಓಪನ್ ಸೀಲಿಂಗ್ ತರ ಕೊಟ್ಟಿರೋದ್ರಿಂದ ವಾಸ್ತುಗೂ ನಮ್ಗೆ 100% ಹೋಗುತ್ತೆ. ಜೊತೆಗೆ ಎಲಿವೇಶನ್ ವೈಸ್ ಅಲ್ಲಿ ಟಾಪ್ ಈ ಫ್ಲೋರಿಂಗ್ ಇಂದ ಅಲ್ಲಿವರೆಗೂ ನಮ್ಗೆ ಇಂಟೀರಿಯರ್ ಮಾಡೋದ್ರಿಂದ ಗ್ರ್ಯಾಂಡ್ ಆಗಿ ಕೂಡ ನಮ್ಗೆ ವೆಲ್ಕಮ್ ಮಾಡ್ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್
ಲವ್ಲಿಯಾಗಿ ಸೂಪರ್ ಆಗಿ ನಮ್ಗೆ ಕನ್ಸ್ಟ್ರಕ್ಷನ್ ನ ಮಾಡ್ಕೊಟ್ಟಿದ್ದಾರೆ. ಈ ತರ ಇದೆ. ಟಿವಿ ಕ್ಯಾಬಿನೆಟ್, ಈ ಪೋರ್ಷನ್ ಅಲ್ಲಿ ಒಂದು 6 ಡ್ರಾಯರ್ ಬಾಕ್ಸ್ ಗಳು, ಸೆಂಟ್ರಲ್ಲಿ ಒಂದು, ಈ ಪೋರ್ಷನ್ ಅಲ್ಲಿ ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ, ಈ ಪೋರ್ಷನ್ ಫುಲ್ ಡೆಕೋರೇಷನ್ ಐಟಮ್ ಗಳನ್ನ ಇಟ್ಕೊಂಡ್ರೆ ಮನೆಗ್ ಬಂದವರು ಕೂಡ ಸೂಪರ್ ಆಗಿ ಇದೆ ಅಂತಾನೆ ಹೇಳ್ತಾರೆ. ಸೋಫಾ ವಿಷಯಕ್ಕೆ ಬಂದು ನೋಡಬಹುದು, ಈ ಪೋರ್ಷನ್ ಅಲ್ಲಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ನಮ್ಗೆ ಓಡಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಸೀಲಿಂಗ್ ವಿಷಯಕ್ಕೆ ಬಂದು ನೋಡಬಹುದು, ಪಿಒಪಿ ವಿತ್ ಇಂಟೀರಿಯರ್ ನ ಮಿಕ್ಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ಇಂಟೀರಿಯರ್ ನ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ LED ಲೈಟ್ ಗೆ ಗ್ರ್ಯಾಂಡ್ ಆಗಿ ನಮಗೆ ಸೀಲಿಂಗ್ ಅಲ್ಲಿ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಬಟ್ ಲಿವಿಂಗ್ ರೂಮ್ ಏನಿದೆ, ಲಿವಿಂಗ್ ರೂಮ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಚೌಕಾಕಾರದಲ್ಲಿ ಕೂಡ ನಮ್ಗೆ ಬಿಲ್ಡ್ ಮಾಡಿದರೆ ಅದ್ಭುತವಾಗಿ ನಮ್ಗೆ ಬಂದಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಫುಲ್ ನೋಡ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಗೆ ವುಡ್ ಪ್ಯಾನ್ ಅಲ್ಲೇ ಕವರ್ ಆಗೋಗ್ಬಿಡುತ್ತೆ. ಇನ್ನ ಹಾಲ್ ಪಕ್ಕದಲ್ಲಿ ಇರುವಂತಹ ಎಕ್ಸಾಕ್ಟ್ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ಗೆ ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಅಲ್ಲಿ ನಮ್ಗೆ ಅಗ್ನಿಮೂಲೆಗೆ ಡೈರೆಕ್ಟ್ ನಮ್ಗೆ ಕಿಚನ್ ಮಾಡಿರೋದ್ರಿಂದ ಇದು ಕೂಡ ನಮ್ಗೆ 100% ವಾಸ್ತು ಅಂತ ಹೇಳ್ತೀವಿ. ಜೊತೆಗೆ ಸ್ಪೇಷಿಯಸ್ ಆಗಿ ಕೂಡ ನಮ್ಗೆ ಬಿಲ್ಡ್ ಮಾಡಿರೋದ್ರಿಂದ ಲವ್ಲಿಯಾಗಿ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಇಂಟೀರಿಯರ್ ವರ್ಕ್, ಮೇಂಟೆನೆನ್ಸ್ ಗೋಸ್ಕರ ವೆಟ್ರೋಫೈಡ್ ಟೈಲ್ಸ್, ಸ್ಟೋರೇಜ್ ಗೋಸ್ಕರ ಕೂಡ ನಮ್ಗೆ ಇಂಟೀರಿಯರ್ ವರ್ಕ್, ಬ್ಯಾಸ್ಕೆಟ್ ಗಳ ಪ್ರಾವಿಷನ್ ಮಾಡಿರೋವಂಥದ್ದು. ಇಲ್ಲಿ ನಮ್ಗೆ ಸಿಂಕು, ಚಿಮ್ಮಿ, ಆಕ್ವಾಗಾರ್ಡ್ಗೂ ಕೂಡ ನಮ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸ್ಟ್ರಾ ಏನು ಅಂದ್ರೆ ಇಲ್ಲಿ ನಮ್ಗೆ ಪ್ಯಾನಿಟರಿ ಬಾಕ್ಸ್ ಕೂಡ ನಮ್ಗೆ ರೆಡಿ ಇದೆ. ಈ ಪೋರ್ಷನ್ ಅಲ್ಲಿ ಪ್ಯಾನಿಟರಿ ಇರುವಂತದ್ದು. ಇಲ್ಲಿ ರೋಲಿಂಗ್ ಶಟರ್ ತರ ಒಂದು ಸ್ಟೋರೇಜ್ ಬರುತ್ತೆ ನಮ್ಗೆ. ಶೆಲ್ಫ್ ಗಳು ಹಾಕೊಡ್ತಾರೆ ಅನ್ಕೊಳ್ತೀನಿ. ರೋಲಿಂಗ್ ಶಟರ್ ತರ ನಮ್ಗೆ ಒಂದು ಕಿಚನ್, ಒಂದು ಸ್ಟೋರೇಜ್ ಗೆ ನಮ್ಗೆ ಪ್ರಾವಿಷನ್ ಮಾಡಿರೋವಂಥದ್ದು. ವಿಂಡೋ ನೋಡ್ತಾ ಇದ್ರೆ ಲೈಟ್ ಬರ್ತಾ ಇದೆ ನೋಡಿ, ಅಲ್ಲೂ ಕೂಡ ನಮ್ಗೆ ಮನೆ ಇದೆ. ಇಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿರ್ಬೋದು ಅನ್ಕೊಳ್ತೀನಿ. ಇದು ಡೈನಿಂಗ್ ಏರಿಯಾ, ಆರಾಮಾಗಿ ಒಂದು 4 ಜನ ಊಟ ಮಾಡುವಷ್ಟು ಜಾಗಕ್ಕೆ ಪ್ರಾವಿಷನ್ ಮಾಡಿರೋವಂಥದ್ದು. ಈ ಪೋರ್ಷನ್ ಅಲ್ಲಿ ಕಿಚನ್ ನೋಡಿ ತುಂಬಾ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಏನಪ್ಪಾ ಇದು ಯುಟಿಲಿಟಿ ಇಲ್ಲ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೋಬಹುದು. ಈ ವಾಲ್ ಬೈಫರ್ಕೇಶನ್ ಮಾಡಿದ್ರೆ ಇದು ಪಕ್ಕದ್ದು ನೋಡಿ, ಇದೆ ಯುಟಿಲಿಟಿ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಕ್ಲೀನಿಂಗ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಸಪರೇಟ್ ಆಗಿ ಒಂದು ಕ್ಯಾಬಿನ್ ತರನೇ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ಲೈಟ್, ಔಟ್ಲೈಟ್, ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಡಿಶ್ ವಾಶ್ ಕೂಡ ಇಟ್ಕೊಬಹುದು, ಇಲ್ಲ ಅಂದ್ರೆ ಒಂದು ವಾಷಿಂಗ್ ಮಿಷಿನ್ ಆದ್ರೂ ಇಟ್ಕೋಬಹುದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮ್ಗೆ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮ್ಗೊಂದು ಬೆಡ್ರೂಮ್ಗೆ, ಅಂದ್ರೆ ಇದು ಪೇರೆಂಟ್ಸ್ ರೂಮ್ ಅಂತ ಹೇಳ್ಬೋದು. ಒಂದು ಕ್ವೀನ್ ಕಟ್ ಹಾಕಿರುವಂತದ್ದು. ಬೋತ್ ಸೈಡ್ ನಮಗೆ ವಿತ್ ಸ್ಟೋರೇಜ್ ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ವಿತ್ ಪಿಒಪಿ, ವಿತ್ LED, ವಿತ್ ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್, ಈ ಕಾಟಲ್ಲೂ ಕೂಡ ನಮ್ಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಬಟ್ ಇದು ಕ್ವೀನ್ ಕಟ್, ವಯಸ್ಸಾಗಿರೋರು ಬೇಕಾದ್ರೆ ಇರ್ಬೋದು. ಅಂದ್ರೆ ವಯಸ್ಸಾಗಿರೋರು ಅಂತ ಅಲ್ಲ, ಮೆಟ್ಲು ಜಾಸ್ತಿ ಯೂಸ್ ಮಾಡಿದಿರಾ, ಇಲ್ಲೇ ಇರ್ತೀನಿ ಅನ್ನೋರು ಈ ರೂಮ್ ನ ಯೂಸ್ ಮಾಡ್ಕೋಬಹುದು. ಇಲ್ಲೊಂದು ಸೆಮಿ ಟಿವಿ ಕ್ಯಾಬಿನೆಟ್, 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಡ್ರೆಸ್ಸಿಂಗ್, ವಿತ್ ಸ್ಟೋರೇಜ್ ಗೆ ಈ ಪೋರ್ಷನ್ ಪ್ರಾವಿಷನ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಟಾಪ್ ಟು ಬಾಟಮ್ 2x4 ವೆಟ್ರೋಫೈಡ್ ಟೈಲ್ಸ್, ಫ್ಲೋರಿಂಗ್ ಗೆ ಆಂಟಿಸ್ಕಟ್ ವೆಟ್ರೋಫೈಡ್ ಟೈಲ್ಸ್. ಮನೆಗೆ ಯೂಸ್ ಮಾಡಿರೋ ವುಡ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಡೋರ್ ಎಲ್ಲ ಬಂದು ನಮಗೆ ಪಾಲಿಶಿಂಗ್ ಡೋರ್ ನ ಯೂಸ್ ಮಾಡಿದ್ದಾರೆ. ಈ ಪೇರೆಂಟ್ಸ್ ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಇನ್ ಕೇಸ್ ಈ ಪೋರ್ಷನ್ ಸ್ಟೋರೇಜ್ ಅನ್ನು ಕೊಟ್ಟಿಲ್ಲ ಅಂದ್ರೆ ನೀವು ಕಿಂಗ್ ಸೈಜ್ ಕಾರ್ಡ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಹೀಗಿದೆ. ಮೇನ್ ಮುಖ್ಯವಾಗಿ ಬೇಕಾಗಿರೋದು ದೇವ್ರ ಮನೆ ಈ ತರ ಬಿಲ್ಡ್ ಮಾಡಿದ್ದಾರೆ. ಗ್ಲಾಸಿ ಡೋರ್ ಬರುತ್ತೆ. ಫ್ರೇಮ್ ಬಂದು ನಮ್ಗೆ ಟೀಕುಡ್ ಡೋರ್ ಇದೆ. ಓಕೆ, ಇಟಲಿಯನ್ ವೈಟ್ ಮಾರ್ಬಲ್ ಕಲ್ಲೇನಂತಾರಲ್ಲ, ಆ ಕಲ್ಲನ್ನ ಯೂಸ್ ಮಾಡಿದ್ದಾರೆ ಅನ್ಕೊಳ್ತೀನಿ. ಈ ಕಲ್ಲು ಚೆನ್ನಾಗಿದೆ ನೋಡಿ, ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಪಿಒಪಿ ವಿತ್ LED ಲೈಟು. ವಾಲ್ಗಳಿಗೆಲ್ಲ ನಮ್ಗೆ ವೈಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ವಿತ್ ಗೋಲ್ಡ್ ಮೆಟಲ್ ಒಂದು ಯೂಸ್ ಮಾಡಿರುವಂತದ್ದು. ಇನ್ನು ಈ ಫ್ಲೋರಿಂಗ್ ಅಲ್ಲಿ ನಮ್ಗೆ ಇದು ಕೂಡ ಇಟಾಲಿಯನ್ ಮಾರ್ಬಲ್ ವಿತ್ 2 ಡ್ರಾಯರ್ ಬಾಕ್ಸ್ ಗಳು, ಒಂದು ಇಬ್ರು ಕುತ್ಕೊಳ್ಳುವಷ್ಟು ಜಾಗ ಒಂದು ಪ್ರಾವಿಷನ್ ಮಾಡಿದ್ದಾರೆ. ದೇವ್ರ ಮನೆ ನಮ್ಗೆ ಈ ತರ ಇದೆ, ಪೋರ್ಷನ್ ಅಲ್ಲಿ ಇದೆ. ಇನ್ ಮಾಮೂಲಿ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದ್ರಲ್ಲ, ಲಿಫ್ಟ್ ಗೆ ಪ್ರಾವಿಷನ್, ಇದು ಸ್ಟೋರೇಜ್. ಲಿಫ್ಟ್ ಬ್ಯಾಕ್ ಸೈಡ್ ಅಲ್ಲಿ ಏನಿದೆ ನಮ್ಗೆ, ಈ ಸ್ಟೇರ್ ಕೇಸ್ ಬ್ಯಾಕ್ ಸೈಡ್ ಅಲ್ಲಿ ಇದು ಫುಲ್ ನಾವು ಸ್ಟೋರೇಜ್ ಗೆ ಯೂಸ್ ಮಾಡಬಹುದು. ಫ್ಲೋರಿಂಗ್ ಅಲ್ಲಿ ವೆಟ್ರೋಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ನಮ್ಗೆ ಈ ತರ ಇದೆ. ಡೋರ್ ಅನ್ನು ಕ್ಲೋಸ್ ಮಾಡ್ಕೊಂಡು ನೋಡಬಹುದು. ಈ ಪೋರ್ಷನ್ ಫುಲ್ ನಮ್ಗೆ ವುಡ್ ಪ್ಯಾನೆಲ್ ತರನೇ ಕಾಣಿಸುತ್ತೆ. ನಮ್ಗೆ ಈ ತರ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಅನ್ನ ನೋಡೋಣ. ಅದ್ಭುತವಾಗಿ ಮಾಡಿದ್ದಾರೆ.
ಈ ಪೋರ್ಷನ್ ನೋಡಬಹುದು ಇಟಾಲಿಯನ್ ಮಾರ್ಬಲ್ 45 mm ಥಿಕ್ ಇರುವಂತದ್ದು ಮಾಡಿದ್ರೆ ವಿತ್ ಫುಟ್ಲೈಟ್ ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಹಿಂದೆಗಡೆ ಮನೆ ಇದೆ ನೋಡಿ, ಈ ಪೋರ್ಷನ್ ಅಲ್ಲಿ ಮನೆ ಇದೆ, ಅವರು ಸೆಟ್ ಬ್ಯಾಕ್ ಇಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ಇಟ್ಟಿದ್ದಾರೆ. ವೆಂಟಿಲೇಷನ್ ಗೋಸ್ಕರ ಅವರು ಕಿಟಕಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಟೀ ಕುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕಿಟಕಿನ ಕೊಟ್ಟಿರುವಂತದ್ದು. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. 5 ನೋಡೋದಲ್ಲ, ಫುಲ್ ಸೆಕ್ಯೂರಿಟಿ ಪರ್ಪಸ್ಗೆ ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮಗೆ ಪಿಲ್ಲರ್ ನ ಯೂಸ್ ಮಾಡಿ ಟಫನ್ ಗ್ಲಾಸ್ ನ ಯೂಸ್ ಮಾಡಿ ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಅಲ್ಲಿ ನಾವು ಜೂಮರ್ ಲೈಟ್ ಒಂದು ಕೂಡ ನಾವು ಹಾಕೋಬಹುದು. ಇಲ್ಲಿ ಒಂದು ಫೋಟೋ ಫ್ರೇಮ್ ತರ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಫ್ಯಾಮಿಲಿ ಫೋಟೋ ಏನಾದ್ರು ಬೇಕು ಅಂದ್ರೆ ಫೋಟೋ ಬೇಕಾದ್ರೆ ನಾವು ಮಾಡಿಫೈ ನ ಮಾಡ್ಕೋಬಹುದು. ಸೀಲಿಂಗ್ ಅಲ್ಲಿ ಕೂಡ ಇಂಟೀರಿಯರ್ ವಿತ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಓಪನ್ ಸ್ಪೇಸ್ ಬಾಲ್ಕನಿ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಟಫನ್ ಗ್ಲಾಸ್ SS ವರ್ಕ್ ಈ ಪೋರ್ಷನ್ ಅಲ್ಲಿ ನೋಡಿ, ಫ್ಲೋರಿಂಗ್ ಗ್ರಾನೈಟ್, ವಾಲ್ಗಳಿಗೂ ಕೂಡ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. WPC ವರ್ಕ್ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತಹ ಬಾಲ್ಕನಿ ಇದೆ. ಎಕ್ಸಾಕ್ಟ್ ಸೌತ್ ವೆಸ್ಟ್ ಅಲ್ಲಿ ನಮಗೆ ಕುಬೇರನ್ ಮೂಲೆ ಬರುತ್ತೆ. ಕುಬೇರನ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ ನೋಡಿ, ವಿತ್ ಕಿಂಗ್ ಸೈಜ್ ಕಾಟ್, 2 ಟಾಪ್. ಈ ಪೋರ್ಷನ್ ಫುಲ್ ಇಂಟೀರಿಯರ್ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸೀಲಿಂಗ್ ಫುಲ್ಲು, ರೂಮ್ ಏನ್ ಸೀಲಿಂಗ್ ನೋಡ್ತಾ ಇದ್ದೀರಲ್ಲ, ಈ ಸೀಲಿಂಗ್ ಫುಲ್ಲು ಇಂಟೀರಿಯರ್ ಆಗಿರುವಂತದ್ದು. ತುಂಬಾ ವಿಶಾಲವಾಗಿ ಬಿಲ್ಡ್ ಮಾಡಿರುವಂತದ್ದು. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡ್ತೀವಿ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತದ್ದು ವಿತ್ ಕಿಂಗ್ ಸೈಜ್ ಕಾಟ್ ಕೂಡ ಇದೆ. ಇದು ಇನ್ನ ವಾರ್ಡ್ರೋಬ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ಆ ಟಾಪ್ ಇಂದ ಈ ಪೋರ್ಷನ್ ಏನು ನಮ್ಗೆ 3 ಅಡಿ ಬಿಟ್ಬಿಟ್ಟು ಏನ್ ಬರುತ್ತೆ, ಫುಲ್ಲು ನಮ್ಗೆ ಸಿಂಗಲ್ ಡೋರ್ ಇದು, ಒಂದೇ ಡೋರ್ ಇದು ನಮ್ಗೆ ಮಾಡಿರುವಂತದ್ದು ವಾರ್ಡ್ರೋಬ್. ಇದು ಸ್ಟೋರೇಜ್ ತುಂಬಾ ಇದೆ ಒಳಗಡೆ. ಇನ್ನು ಕೆಳಗಡೆ ನಮ್ಗೆ 2 ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿರುವಂತದ್ದು, ಮಿರರ್ ಕೊಟ್ಟಿದ್ದಾರೆ. ಮಿರರ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮ್ಗೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಕೆಳಗಡೆ ಕೂಡ ನಮ್ಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ನೋಡ್ತೀರಾ ನೋಡಿ, ಕ್ರಾಸ್ ವೆಂಟಿಲೇಷನ್ ಸಿಗುತ್ತೆ ಇಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ. 2 ಕಡೆ ನಮ್ಗೆ ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ನೋಡಿ, ಬೈಫರ್ಕೇಶನ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್, ಹ್ಯಾಂಡ್ ವಾಶ್, ಆ ಕಡೆ ನಮಗೆ ಪಾರ್ಟೇಷನ್ ಕೂಡ ನಾವು ಮಾಡ್ಕೊಬಹುದು. ಗ್ಲಾಸ್ ಹಾಕ್ಸ್ಕೊಂಡು ಡ್ರೈ ಮತ್ತೆ ವೆಟ್ ಕೂಡ ನಾವು ಪಾರ್ಟೇಷನ್ ಮಾಡ್ಕೊಬಹುದು. ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಸ್ಪೇಷಿಯಸ್ ಆಗಿ ನಮಗೆ ಕೊಟ್ಟಿದೆ ಈ ಅಟ್ಯಾಚ್ ಬಾತ್ರೂಮ್. ಆಮೇಲೆ ಟಿವಿ ಕ್ಯಾಬಿನೆಟ್ ನೋಡಿ, ಫುಲ್ಲು ವಾಲ್ ಟು ವಾಲ್. ಏನ್ ಈ ಮಾಸ್ಟರ್ ಬೆಡ್ರೂಮ್ ಆಲ್ಮೋಸ್ಟ್ ಪೈಂಟ್ ಕಡಿಮೆ, ಇಂಟೀರಿಯರ್ ಜಾಸ್ತಿ ಅಂತ ಹೇಳ್ಬೋದು. ಮ್ಯಾಟ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ಶೀಟ್ ಗಳನ್ನ ಕೂಡ ಇವರು ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದ್ರ ಅಪೋಸಿಟ್ ಅಲ್ಲಿ ಇನ್ನೊಂದು ಬೆಡ್ರೂಮ್, ಅದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಓಕೆ, ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡಬಹುದು ವೀಕ್ಷಕರೇ. ಇಲ್ಲೂ ಕೂಡ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮ್ಗೆ ಇಂಟೀರಿಯರ್ ವರ್ಕ್ ರೈಸಿಂಗ್ ನಮ್ಗೆ ಹಂಗೆ ಕೊಟ್ಟಿರುವಂತದ್ದು. ವಿತ್ POP ವಿತ್ ಇಂಟೀರಿಯರ್ ವರ್ಕ್ ನಮ್ಗೆ ಸೀಲಿಂಗ್ ಅಲ್ಲಿ ಬಂದಿದೆ. ವಿತ್ POP ವಿತ್ LED ಲೈಟ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಗೆ 2 ವಿಂಡೋ ಕೂಡ ನಾವು ನೋಡಬಹುದು. ಇಲ್ಲೂ ಕೂಡ ನಮ್ಗೆ ಟಿವಿ ಕ್ಯಾಬಿನೆಟ್ ನ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಟಿವಿ ಕ್ಯಾಬಿನೆಟ್ ಮಾಡಿರೋದು. ಜೊತೆಗೆ ಸ್ಪೇಷಿಯಸ್ ಆಗಿ ಬಂದಿದೆ, ವಿಶಾಲವಾಗಿ ನಮ್ಗೆ ಬಂದಿರುವಂತಹ ಬೆಡ್ರೂಮ್ ಇದೆ. ಇನ್ನ ವಾರ್ಡ್ರೋಬ್ ವಿಷಯಕ್ಕೆ ಬಂದ್ರೆ ಈ ಪೋರ್ಷನ್ ಅಲ್ಲಿ ನೋಡಿ ವಾರ್ಡ್ರೋಬ್ ಮಾಡಿದ್ದಾರೆ. ಆ ರೂಮ್ ಅಲ್ಲಿ ನೋಡಿದ್ರಲ್ಲ ವಾರ್ಡ್ರೋಬ್ ಸೇಮ್ ಆಸ್ ಅದೇ ತರ ಮಾಡಿದೆ. ಬಟ್ ಏನಂದ್ರೆ ಡಿಸೈನ್ ನಮ್ಗೆ ಚೇಂಜ್ ಮಾಡಿರುವಂತದ್ದು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. 2x4 ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರೆಗೂ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕರ್ಟ್ ವೆಟರ್ ಪೆಟಲ್ಸ್ ಫ್ಲೋರಿಂಗ್ ನಮ್ಗೆ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಇದೆಲ್ಲ ಮಾಮೂಲಿ ಎಲ್ಲ ಮನೆಗಳಿಗೂ ಇವಾಗ ಆಸ್ ಇಟ್ ಇಸ್ ಇದೇ ತರ ನಮ್ಗೆ ತಗೊಂಡ್ ಹೋಗ್ತಾ ಇರೋದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಒಂದು ಸಿಟಿಂಗ್ ಏರಿಯಾ, ಒಂದು ಬಾಲ್ಕನಿ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್ ಬಂದಿದೆ. ಬನ್ನಿ 3ನೇ ಫ್ಲೋರ್ ಹೋಗೋಣ ವೀಕ್ಷಕರೇ. ಎಕ್ಸಾಕ್ಟ್ ಈಗ 3ನೇ ಫ್ಲೋರ್ ಅಲ್ಲಿ ಇದೀನಿ. ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಇಲ್ಲಿ ಲಿಫ್ಟ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ನಮಗೆ ಒಂದು ಸಿಟಿಂಗ್ ಏರಿಯಾ ತರ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆ ತರ ನಮ್ಗೆ ಓಪನ್ ಸ್ಪೇಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲೇ ನಮ್ಗೆ ಬಾಲ್ಕನಿ. ಕೆಳಗಡೆ ನೋಡಿದ್ರಲ್ಲ ಸೇಮ್ ಅಷ್ಟೇ ವಿಶಾಲವಾಗಿರುವಂತಹ ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಅಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ರು, ಇಲ್ಲಿ ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಒಂದೇ ತರ ಯೂನಿಫಾರ್ಮ್ ಬೇಡ ಅಂತ ಡಿಸೈನ್ ತರ ನಮ್ಗೆ ಯೂಸ್ ಮಾಡಿರುವಂತದ್ದು. ಬಟ್ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿರುವಂತಹ ಬಾಲ್ಕನಿ ಏರಿಯಾಗಳಿದು. ಇದು ಸಿಟಿಂಗ್ ಏರಿಯಾ. ಎಕ್ಸಾಕ್ಟ್ ಈಗ 4ನೇ ಫ್ಲೋರ್ ಅಲ್ಲೇ ಇದ್ದೀನಿ. ಈ ಪೋರ್ಷನ್ ಅಲ್ಲಿ ಇಲ್ಲಿ ನಮ್ಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಬಾತ್ರೂಮ್ ಬಗ್ಗೆ ಏನು ಹೇಳೋ ಅಗತ್ಯ ಇಲ್ಲ, ಎಲ್ಲ ವರ್ಕ್ ಆಗಿರೋದು. ಇದ್ರ ಪಕ್ಕದಲ್ಲಿ ನೋಡ್ಬೋದು ಹೋಮ್ ಥಿಯೇಟರ್ ರೂಮ್. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. 2x4 ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಅದು ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕಾಮನ್ ಬಾತ್ರೂಮ್.
ಈ ರೂಮ್ಗೆ ಬೇಕಾಗಿರುವಂತಹ ಕಾಮನ್ ಬಾತ್ರೂಮ್ ಕೆಳಗಡೆ ನೋಡಿದ್ರಲ್ಲ ಸೇಮ್ ಆಸ್ ಇಟ್ ಇಸ್, ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು ಬಾತ್ರೂಮ್. ಹೋಮ್ ಥಿಯೇಟರ್ ರೂಮ್ ಸ್ಪೇಷಿಯಸ್ ಆಗಿ ಬಂದಿದೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇದು ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಹೇಳ್ಬೋದು, ಯಾಕಂದ್ರೆ ಹೋಮ್ ಥಿಯೇಟರ್ ರೂಮ್ಗೆ ಪ್ರಾವಿಷನ್ ನಮಗೆ ತುಂಬಾ ದೊಡ್ಡದಾಗಿ ಬಿಟ್ಟಿರುವಂತದ್ದು. ಒಂದು ಕಾಟ್ ಮಾಡಿದ್ದಾರೆ ವಿತ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ವುಡ್ ರೇಸ್ ಆಗಿದೆ. ವಿತ್ POP ವರ್ಕ್ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ವಿತ್ ಮೇಲ್ಗಡೆ ಸ್ಟೋರೇಜ್. ಆ ಪೋರ್ಷನ್ ಅಲ್ಲಿ ನಮಗೆ ಸ್ಟಡಿ ಟೇಬಲ್ ಒಂದು ಪ್ರಾವಿಷನ್ ಮಾಡಿ ವಿತ್ ಲೈಟಿಂಗ್ ಒಂದು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ಈಸ್ಟ್ಗೆ ತಲೆ ಇಟ್ಕೊಂಡು ವೆಸ್ಟ್ಗೆ ನೋಡೋ ತರ ನಮಗೆ ಮಾಡಿರುವಂತದ್ದು ಈ ರೂಮ್ ಅಲ್ಲಿ. ಬಟ್ ಏನು ಅಂದ್ರೆ ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಮಾಡಿರೋದ್ರಿಂದ ಒಂದು ರೂಮ್ಗೂ ಕಾಮನ್ ಬಾತ್ರೂಮ್ ಯೂಸ್ ಆಗುತ್ತೆ. ಇನ್ ಕೇಸ್ ಸಿಟಿಂಗ್ ಏರಿಯಾದಲ್ಲಿ ಕುತ್ಕೊಂಡಿರೋರ್ಗೂ ಕೂಡ ಒಂದು ಕಾಮನ್ ಬಾತ್ರೂಮ್ ಯೂಸ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬಿಲ್ಡ್ ಮಾಡಿರೋಂಥದ್ದು ಈ ಫ್ಲೋರಿಂಗ್ ಅಲ್ಲಿ ಕಾಮನ್ ಬಾತ್ರೂಮ್. ಚೆನ್ನಾಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಸೇಮ್ ಸ್ಟೇರ್ ಕೇಸ್ ಏನಿದೆ, ಸ್ಟೇರ್ ಕೇಸ್ ಎಲ್ಲ ನಮಗೆ ಕಂಟಿನ್ಯೂ ಆಗಿರುವಂತದ್ದು ಇಂಡಸ್ಟ್ರಿ ಮಾರ್ಬಲ್ ಅಲ್ಲೇ. ಕೆಳಗಡೆ ಇಲ್ಲೂ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ. ಈ ಗೇಟ್ ಇರುವಂತದ್ದು ಗೇಟ್. ಟೆರೆಸ್ ಬಂದ್ರೆ ನೋಡ್ಬೋದು ವೀಕ್ಷಕರೇ, ಫ್ಲೋರಿಂಗ್ ಕೂಡ ನಮ್ಗೆ ಪೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಪ್ಯಾರಾಫಟ್ ವಾಲ್ ಕೂಡ ನಮ್ಗೆ ದೊಡ್ಡದಾಗಿದೆ. ಮೇಲ್ಗಡೆ ಟ್ಯಾಂಕ್ ರೂಮು, ಇಲ್ಲೊಂದು ರೂಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಟ್ಯಾಂಕ್ ರೂಮ್ ಕೆಳಗಡೆ ಜಸ್ಟ್ ಒಂದು ರೂಮ್, ಸ್ಟೋರೇಜ್ ರೂಮು, ಇಲ್ಲಾಂದ್ರೆ ಏನಾದ್ರು ಸಿಟಿಂಗ್ ಏರಿಯಾ ತರ ಒಂದು ಬೇಕಾದ್ರೆ ನಾವು ಮಾಡ್ಕೋಬಹುದು. ಇನ್ನ ಮಾಮೂಲಿ ಇದು ಲಿಫ್ಟ್ ಏರಿಯಾ ಬರುತ್ತೆ. ಟ್ಯಾಂಕ್ ರೂಮ್ ಮೇಲ್ಗಡೆ ಹೋಗೋದಕ್ಕೆ ಈ ಪೋರ್ಷನ್ ಒಂದು ಲ್ಯಾಡರ್ ನ ಯೂಸ್ ಮಾಡಿದ್ದಾರೆ. ಅಕ್ಕಪಕ್ಕ ನೋಡಿ ತುಂಬಾ ಮನೆಗಳಾಗಿದೆ ನಮ್ಗೆ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇನ್ 30-40 ಏರಿಯಾಗೆ ಬರ್ತೀವಿ ಅಂದ್ರೆ ಫುಲ್ಲು ಮನೆಗಳು ಏನ್ ನೋಡ್ತಾ ಇದ್ರಲ್ಲ, ಇದೆಲ್ಲ 30-40 ಬಿಲ್ಡ್ ಆಗಿರುವಂತಹ ಮನೆಗಳಿದು. ಇಲ್ಲಿಂದ ನಮ್ಗೆ ಆಶ್ರಯ ಹಾಸ್ಪಿಟಲ್ ಏನಿದೆ, ಆಶ್ರಯ ಹಾಸ್ಪಿಟಲ್ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು. ಅಷ್ಟ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. 30-40 ಕಟ್ಟಿರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಅಲ್ಲಿ ಇರುವಂತಹ ಪ್ರಾಪರ್ಟಿ ಈ ಮನೆ. ಇದು BDA ಪ್ರಾಪರ್ಟಿ ಆಗಿದೆ. ಏಕತಾ ಬರುತ್ತೆ. ಈ ಖಾತಾ ಕೂಡ ನಮ್ಗೆ ಆಲ್ರೆಡಿ ಆಗಿದೆ. ಈ ಪ್ರಾಪರ್ಟಿ ಡೀಟೇಲ್ಸ್, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ನೋಡಬಹುದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರಾದ್ರೂ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.